ಹಲೋ, ಹಾಯ್ ಎವ್ರಿವನ್. ನಾನು ನಿಮ್ಮ ಮಣಿಮೂರ್ತಿ. ಹೊಸದಾಗಿ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದ್ದೀನಿ. ಈ ಚಾನಲ್ ಹೆಸರು ಮಣಿಮೂರ್ತಿ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನಲ್ಲಿ ರೈತರಿಗೆ ಸಂಬಂಧಪಟ್ಟ ಮಾಹಿತಿಗಳು, ಹಾಗೆ ಒಂದು ಸೊಗಡಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಈ ಚಾನಲಲ್ಲಿ ದೊರೆಯುತ್ತೆ. ನಿಜವಾಗ್ಲೂ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಎಲ್ಲ ಯೂಟ್ಯೂಬರ್ಸಿಗೂ ಕೂಡ ನನ್ನ ಕಡೆಯಿಂದ ದೊಡ್ಡ ಒಂದು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಿಜವಾಗ್ಲೂ ಗ್ರೇಟ್. ಎಷ್ಟು ಚೆನ್ನಾಗೆಲ್ಲ ಮಾತಾಡ್ತಾರೆ. ಆ ಧೈರ್ಯ ಅವ್ರನ್ನ ಮೆಚ್ಚಲೇಬೇಕು. ನಿಜವಾಗ್ಲೂ ಎಲ್ಲ ಯೂಟ್ಯೂಬರ್ಸಿಗೂ ಕೂಡ ತುಂಬ 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 ಥ್ಯಾಂಕ್ಸ್. ನೀವೆಷ್ಟು ಚೆನ್ನಾಗೆಲ್ಲ ಮಾತಾಡ್ತೀರಾ, ಧೈರ್ಯದಿಂದ ಮಾತಾಡ್ತೀರಾ. ಆ ಧೈರ್ಯ ನನಗಿಲ್ಲ. ಏಕೆಂದರೆ ಮೊದಲನೇದಾಗಿ ಚಾನಲನ್ನು ಸ್ಟಾರ್ಟ್ ಮಾಡಿದೆ, 15 ದಿನ ಆಯಿತು. ಯಾವ ವೀಡಿಯೋಸ್ಗಳನ್ನ ಹಾಕಬೇಕು, ಏನು ಹಾಕಬೇಕು ಅನ್ನೋ ಒಂದಿದೆ ಕಾನ್ಸೆಪ್ಟೇ ನನಗೆ ಅರ್ಥ ಆಗ್ತಿಲ್ಲ. ಹಂಗಾಗಿ ನಾನು ರೈತರಿಗೆ, ನಮ್ಮದು ಮುಂಚೆ ಹೇಳ್ದಾಗೆ ಹಳ್ಳಿಯ ಒಂದು ಬದುಕು, ಹಳ್ಳಿಗಾಡಿನ ಒಂದು ಪುಟ್ಟ ಗ್ರಾಮ. ಆ ಗ್ರಾಮದಲ್ಲಿ ನಮ್ಮದು ಒಂದು ರೈತಾಪಿ ಕುಟುಂಬ. ಈಗ ನಾನು ಅಂದ್ಕೊಂಡೆ ರೈತರಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಇದರಲ್ಲಿ ಹಾಕೋಣ. ಹಾಗೆ ನನ್ನ ಒಂದು ಮನೆಯ ಒಂದು ಪರಿಸರದ ಒಂದು ವೀಡಿಯೋಗಳನ್ನ, ಡೈಲಿ ವ್ಲಾಗ್ಸ್ಗಳನ್ನ ಇದರಲ್ಲಿ ಹಾಕೋಣ ಅಂತ ಡಿಸೈಡ್ ಮಾಡಿ ಈ ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದ್ದೀನಿ. ಹಾಗೆ ನಿಮಗೆ ನನ್ನ ಮಾತಲ್ಲಿ ಯಾವುದಾದ್ರು ತಪ್ಪುಗಳು ಕಂಡು ಬಂದರೆ ದಯವಿಟ್ಟು ಕ್ಷಮಿಸಿ. ಏಕೆಂದರೆ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾನು ಮುಂಚೆನೇ ಹೇಳ್ದಂಗೆ ಯೂಟ್ಯೂಬರ್ಸ್ಗೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಆ ಧೈರ್ಯ ಇದೆಯಲ್ಲ, ಆ ಧೈರ್ಯ ನಿಜಕ್ಕೂ ಎಲ್ರಿಗೂ ಅದು ಬರೋದಿಲ್ಲ ಸಾಮಾನ್ಯ. ಆ ಧೈರ್ಯ ಬರಬೇಕು ಅಂತಂದರೆ ನಿಜಕ್ಕೂ ಕಷ್ಟ ಸಾಧ್ಯ ಅದು. ಏಕೆಂದರೆ ಚಾನಲ್ ಕ್ರಿಯೇಟ್ ಮಾಡಿ 15 ದಿನ ಆದ್ರೂ ನನ್ನ ಚಾನಲ್ಗೆ ಯಾವುದೇ ರೀತಿ ಪೋಸ್ಟ್ಗಳನ್ನ ಅಪ್ಲೋಡ್ ಮಾಡಲೇ ಇಲ್ಲ. ಏಕೆಂದರೆ ನನಗೆ ಮಾತಾಡಲಿಕ್ಕೆ ಭಯ. ಆ ಭಯನೇ ಇವತ್ತು ಧೈರ್ಯ ಮಾಡಿ ಇಂತೂ ಶುಕ್ರವಾರ ಪೂಜೆ ಮುಗಿಸಿ ಈ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ. ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ವ್ಲಾಗ್ಸ್ಗಳಾದರೆ ಬಿಡು, ಒಂದು ಅಡುಗೆ ವಿಚಾರ, ರೆಸಿಪೀಸ್ಗಳಾದರೆ ಶೇರ್ ಮಾಡ್ಬೋದು. ವಾಯ್ಸ್ ಓವರ್ ಕೊಟ್ಟು ನೋಡಿದೆ. ಅದೇ ರೀತಿ ಕೆಲವಾರು ವೀಡಿಯೋಸ್ಗಳನ್ನ ಮಾಡಿದೆ, ಆದರೆ ವಾಯ್ಸ್ ಇಲ್ಲ. ವಾಯ್ಸ್ ಓವರ್ ಕೂಡ ನನಗೆ ಕೊಡಲಿಕ್ಕೆ ಅದರಲ್ಲಿ ಭಯ ಅಂತ ಅನ್ನಿಸ್ತು. ಏನು ಮಾತಾಡಬೇಕು, ನಾನು ಹಾಕೋ ಕಂಟೆಂಟ್ಗಳು ಕೂಡ ಅದರಲ್ಲಿ ಭಯ ಅಂತ ಅನ್ನಿಸ್ತು. ಹಾಗಾಗಿ ಯಾವುದೇ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಹೋಗಲೇ ಇಲ್ಲ, ತಲೆನೇ ಕೆಡಿಸ್ಕೊಂಡಿಲ್ಲ ಯೂಟ್ಯೂಬ್ ಬಗ್ಗೆ. ಆದರೆ ಇವತ್ತು ಧೈರ್ಯ ಮಾಡಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ನನ್ನ ಮಾತಲ್ಲಿ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ನಾನು ಮುಂಚೆನೇ ಹೇಳ್ದಾಗೆ ರೈತರ ಕುಟುಂಬ ಅಂತಂದಮೇಲೆ ರೈತರ ಮನೆ ಕೆಲಸಗಳು ಯಾವ ರೀತಿ ಇರುತ್ತೆ, ಆ ಒಂದು ವೀಡಿಯೋಸ್ಗಳು ನಿಮಗೆ ಈ ಚಾನಲಲ್ಲಿ ಅಪ್ಲೋಡ್ ಆಗುತ್ತೆ. ಹಾಗೆ ಆ್ಯಸ್ ಯೂಸ್ವಲ್ ನನ್ನ ಒಂದು ಕೆಲಸ ಕಾರ್ಯಗಳು ಕೂಡ ಇದರಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಏಕೆ ಮಾತಾಡ್ಲಿಕ್ಕೆ ಭಯ ಅಂದರೆ, ಒಂದು ಸ್ಟೇಜ್ ಇದ್ದರೆ ಆ ಸ್ಟೇಜಲ್ಲಿ ಒಂದು ಕಂಟೆಂಟ್ ಇರುತ್ತೆ, ಒಂದು ವಿಷಯ ಇರುತ್ತೆ, ಅದನ್ನು ಕೇಳೋ ಅಂಥ ಜನಗಳಿರ್ತಾರೆ. ಬಟ್ ಇಲ್ಲಿ ವಿಷಯ ಅನ್ನೋದಕ್ಕಿಂತ ನಾನು ಏನು ವಿಷಯ ಕ್ರಿಯೇಟ್ ಮಾಡ್ತೀನೋ ಅದೇ ಒಂದು ವಿಚಾರ, ಅದೇ ಒಂದು ವಿಷಯ. ಕೇಳೋ ಅಂಥ ಆಡಿಯನ್ಸು ನನ್ನ ಕ್ಯಾಮ್ರಾ ಅಷ್ಟೇ. ನನ್ನ ಕ್ಯಾಮ್ರಾ ಬಿಟ್ಟರೆ ನೀವುಗಳು ನಾನು ವೀಡಿಯೋ ಅಪ್ಲೋಡ್ ಮಾಡಿದರೆ ನೀವು ಕೇಳ್ತೀರಾ, ಇಲ್ಲ ಅಂದರೆ ಇಲ್ಲ. ಹಾಗಾಗಿ ಈಗ ಆ ಒಂದು ಸ್ಟೇಜ್ ಫಿಯರ್ ಅನ್ನೋದು ಇದೆಯಲ್ಲ, ನಿಜವಾಗ್ಲೂ ಅದರಂಥ ಹಿಂಸೆ ಯಾವುದೂ ಕೂಡ ಇಲ್ಲ. ಆದರೆ ಈಗ ಧೈರ್ಯ ಮಾಡಿ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿ ಇದರಲ್ಲಿ ಮಾತಾಡ್ತಾ ಇದ್ದೀನಿ. ನನ್ನಲ್ಲಿ ಏನಾದರೂ ನನ್ನ ಒಂದು ಮಾತುಗಳಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ಮಣಿಮೂರ್ತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಈ ವಿಡಿಯೋಸ್ಗಳನ್ನ ಶೇರ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬು ಮತ್ತು ನಿಮ್ಮ ಶೇರೇ ನನಗೆ ನನ್ನ ಚಾನಲ್ ಬೆಳೆಯೋದಕ್ಕೆ ಒಂದು ಹುಮ್ಮಸ್ಸನ್ನು ಕೊಡುತ್ತೆ. ಹಾಗಾಗಿ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ಗಳು ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನನ್ನ ವೀಡಿಯೋಸ್ಗಳನ್ನ ಶೇರ್ ಮಾಡಿ. ಇನ್ನು ಮುಂದೆ ನಾನು ಮಾಡುವಂಥ ಪ್ರತಿಯೊಂದು ಕೂಡ ವೀಡಿಯೋಸ್ಗಳು ಕೂಡ ನಿಮಗೆ ಅಪ್ಲೋಡ್ ಆಗುತ್ತೆ. ಅದು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ನಿಮಗೆ ಯಾವ್ಯಾವ ರೀತಿ ವೀಡಿಯೋಸ್ಗಳು ಬೇಕು, ರೈತರಿಗೆ ಸಂಬಂಧಪಟ್ಟಂತೆ ವೀಡಿಯೋಸ್ಗಳಂತ ಹೇಳಿದೆ, ಯಾವ ರೀತಿ ಅದರಲ್ಲಿ ವೀಡಿಯೋಸ್ಗಳಿರಬೇಕು. ಈಗ ಒಂದು ಬೆಳೆ, ಯಾವುದಾದ್ರು ಒಂದು ಬೆಳೆದು ವೀಡಿಯೋಸ್ಗಳು ಬೇಕಾ, ಅಥವಾ ಏನಾದರೂ ಹೊಸ್ದಾಗಿ ಕ್ರಿಯೇಟ್ ಮಾಡೋವಂಥ ವೀಡಿಯೋಸ್ಗಳು ಬೇಕಾ, ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನಿಮ್ಮ ಎಲ್ಲ ಕಮೆಂಟ್ಗಳಿಗೂ ಕೂಡ ನಾನು ಕಾಯ್ತಾ ಇರ್ತೀನಿ, ಏನೇನು ಕಮೆಂಟ್ ಬರುತ್ತೆ ಅಂತ ನೋಡಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್.